ನವಿಲು ತೀರ್ಥ. ಸ್ನೇಹಿತರೆ, ನಮ್ಮ ಕನಕಪುರದಿಂದ ಶಿರಡಿ ಹಾಗೂ ಅಷ್ಟವಿನಾಯಕ ಯಾತ್ರೆಯ ಇದು 3ನೇ ದಿನ. ನಾವು ಹಿಂದಿನ ಸಂಚಿಕೆಯಲ್ಲಿ ಸವದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿದ್ವಿ. ಸವದತ್ತಿ ಯಲ್ಲಮ್ಮನ ಬಗ್ಗೆ ಸಂಪೂರ್ಣವಾದಂಥ ಒಂದು ಕತೆ, ಪುರಾಣ, ಮಾಹಿತಿ ಪ್ರತಿಯೊಂದನ್ನು ತಿಳಿಸಿದ ಹಿಂದಿನ ಸಂಚಿಕೆಯಲ್ಲಿ. ಯಾರೆಲ್ಲ ನೋಡಿಲ್ಲ ಆ ಹಿಂದಿನ ಸಂಚಿಕೆಯಲ್ಲಿ ಹೋಗಿ ನೋಡ್ಬೋದು. ಇದು ಯಲ್ಲಮ್ಮನ ಗುಡ್ಡ ಆದಮೇಲೆ ನಾವು ರಾತ್ರಿ ಹೋಗಿ ನವಿಲು ತೀರ್ಥದಲ್ಲಿ ಉಳ್ಕೊಳ್ತೀವಿ. ನವಿಲು ತೀರ್ಥ ಅಂತ ಹೇಳಿದ್ರೆ ಮಲಪ್ರಭಾ ನದಿಯ ಬ್ಯಾಕ್ ವಾಟರ್ಸ್, ಹಿನ್ನೀರು. ಇಲ್ಲಿ ಆ ನವಿಲು ತೀರ್ಥದ ಬಳಿ ಇರ್ತಕ್ಕಂಥ ಒಂದು ಮಠದಲ್ಲಿ ನಾವು ಉಳ್ಕೊಂಡು ಹಾಗೆ ನಮ್ಮ ಮುಂದಿನ ಪ್ರಯಾಣವನ್ನು 3ನೇ ದಿನ ಕೊಲ್ಲಾಪುರದ ಕಡೆ ಬೆಳೆಸ್ತೀವಿ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ನವಿಲು ತೀರ್ಥದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ನಾವು ರಾತ್ರಿ ಬಂದು ಉಳ್ಕೊಂಡಂಥ ಸ್ಥಳ ಏನಿದೆ ನವಿಲು ತೀರ್ಥ ಅಂತ ಹೇಳಿ. ರಾತ್ರಿ ಏನು ಲೇಟ್ ಆಗಿತ್ತು ಅಂತ ಹೇಳಿ ನಾನೇನು ಶೂಟ್ ಮಾಡೋಕ್ಕೆ ಹೋಗಿಲ್ಲ. ನೋಡಿ, ಇದು ಒಂದು ಮಠ ಇದೆ ಆ್ಯಕ್ಚುಲಿ ನವಿಲು ತೀರ್ಥದಲ್ಲಿ. ಇಲ್ಲಿ ನಮಗೆ ಆ ಮಠದ ಹಿಂಭಾಗದಲ್ಲೇ ಒಂದು ಗೆಸ್ಟ್ ಹೌಸ್ ಥರ ಇತ್ತು. ಇಲ್ಲೇ ರೂಮ್ಗಳನ್ನು ಕೊಟ್ಟರು. ಇಲ್ಲಿ ರೂಮು, ಆ ಕಡೆ ವಾಶ್ರೂಮು. ಈ ನವಿಲು ತೀರ್ಥದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನೋಡಿ ಇಲ್ಲಿದೆ ನೋಡಿ, ಮಲಪ್ರಭಾ ನದಿಯ ಬ್ಯಾಕ್ ವಾಟರ್ಸ್. ಸಮುದ್ರ ಇದ್ದಂಗಿದೆ. ಈ ನೀವು ಸವದತ್ತಿಗೆ ಬಂದಾಗ ಯಲ್ಲಮ್ಮನ ಗುಡ್ಡ ಆದಮೇಲೆ ಈ ನವಿಲು ತೀರ್ಥ ಬಂದು ಕೂಡ ದರ್ಶನ ಮಾಡ್ಬೋದು. ದರ್ಶನ ಅನ್ನೋದಕ್ಕಿಂತ ಎಂಜಾಯ್ ಮಾಡ್ಬೋದು. ಇಲ್ಲಿ ನೀರಲ್ಲಿ ಸ್ನಾನ ಎಲ್ಲ ಮಾಡ್ಬೋದು. ಬೋಟಿಂಗ್ ಇದೆ. ತುಂಬ ಅಗಾಧವಾಗಿದೆ ಬ್ಯಾಕ್ ವಾಟರ್ಸ್. ನೋಡಿ, ನೆನ್ನೆ ನಾವು ಬಂದಿದ್ದು ಮೈನ್ ರೋಡಲ್ಲಿ. ಮೈನ್ ರೋಡ್ ಇದೆ, ಇಲ್ಲಿ ಮಠದ ಎಂಟ್ರೆನ್ಸು. ಆ ಮಠದ ಎಂಟ್ರೆನ್ಸಿಂದ ಸೀದಾ ಒಳಗಡೆ ಬಂದ್ವಿ. ನೋಡಿ, ಅಲ್ಲಿ ಬಸ್ ಹೋಗ್ತಾ ಇದೆಯಲ್ಲ, ಅದೇ ಮೈನ್ ರೋಡ್. ಅದು ಬಂದೆ ನೋಡಿ, ಇದೆಲ್ಲ ಮಲಪ್ರಭಾ ಬ್ಯಾಕ್ ವಾಟರ್ಸು. ಇದು ನಮಗೆ ಕೊಟ್ಟಿರೋವಂಥ ರೂಮ್. ಇದು ಬೆಳಗ್ಗೆ ಎಲ್ಲ ಎಷ್ಟೊಂದು ಜನ ಈ ಅಯ್ಯಪ್ಪ ಸ್ವಾಮಿ ಭಕ್ತರು ನೋಡಿ, ಎಲ್ಲೂ ಅಷ್ಟೇ ಕಾರುಗಳಲ್ಲಿ ಬಂದು ನಿಲ್ಲಿಸ್ಕೊಂಡು ಸ್ನಾನಗಳು ಮಾಡ್ತಾನೆ ಇದ್ದಾರೆ. ಮಲಪ್ರಭಾ ಬ್ಯಾಕ್ ವಾಟ್ರಲ್ಲಿ ಆರಾಮಾಗಿ ನೀರು ಮಾತ್ರ ಸಖತ್ತಾಗಿದೆ. ನೋಡಿ, ಆ ಕಾರ್ನರಲ್ಲೇ ಸವದತ್ತಿ ಬರುವಂಥದ್ದು. ನೋಡಿ, ಇಲ್ಲಿದೆ ನೋಡಿ ಮಠ, ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ನವಿಲು ತೀರ್ಥ ಮಠ. ಮಠದೊಳಗಡೆ ಕರ್ಕೊಂಡು ಹೋಗ್ತೀನಿ ಆಮೇಲೆ, ಫ್ರೆಶ್ ಆದಮೇಲೆ. ಚಳಿ ಮಾತ್ರ ಸರಿಯಾಗಿ ಇಕ್ತಾ ಇದೆ. ನೋಡಿ, ಅಲ್ಲಿ ಮಠದ ಗುರುಗಳು ಪಾಪ ಬಿಸಿಲಲ್ಲಿ ಚಾಪೆ ಹಾಕೊಂಡು ಮಲಗಿದಾರಲ್ಲಿ. ಬೆಳಿಗ್ಗೆ ತಿಂಡಿಗೆ ಏನಪ್ಪ? ಪರೋಟ, ರೆಡಿಮೇಡ್ ಪರೋಟ. ಅದಕ್ಕೇನದು? ಏನ್ರದು? ಹೆಸರು ಕಾಳು ಗ್ರೇವಿ. ಎಷ್ಟೋ ಸುಮ್ಮನೆ ಒಂದು 2 ನಿಮಿಷ ಬಿಸಿ ಮಾಡಿದ್ರೆ ಆಯ್ತಾ? ಮಧ್ಯಾಹ್ನಕ್ಕೆ ಏನು ಮಾಡ್ಕೊಂಡಿದ್ಯಾ? ಪುಳಿಯೋಗರೆನಾ? ಸಾಕಾಗತ್ತಾ 3 ಜನ 4 ಜನಕ್ಕೆ? ಸರ್, ನೀವು ಪರೋಟ ತಿಂತೀರಾ? ನೋಡಿ, ಪರೋಟಾಗೆ ಹೆಸರು ಕಾಳು ಗ್ರೇವಿ ಚೆನ್ನಾಗಿದೆ. ಇಲ್ಲಿ ನಮ್ಮ ಮಾವನವ್ರು ತಿನ್ನಲ್ಲ ಅಂತ ಹೇಳಿ ಮೆತ್ತಗೆ ಇಳಿಸ್ತಾ ಇದ್ದಾರೆ. ಹೆಂಗೆ ಸರ್ ಪರೋಟ? ಪರೋಟ ಚೆನ್ನಾಗಿದೆ. ನಿಮ್ಗೆ ಅಲ್ಲಾಗಲ್ವಲ್ಲ, ಹೆಂಗೆ ತಿಂತಾ ಇದ್ದೀರಿ? ಹಾಂ, ಏನಾಗುತ್ತೆ ಅದು? ಒಳಗಡೆ ಪುಡಿ ಆಗತ್ತೆ, ಅಲ್ಲೂ ಅಗ್ಯೋದಕ್ಕೆ ಕೆಲಸ ಕಮ್ಮಿ ಆಗತ್ತೆ. ಹಂಗಾಗಿ ಎಷ್ಟು 10 ಪರೋಟ ಬರುತ್ತಲ್ಲ ಒಂದರಲ್ಲಿ?
ನೋಡಿ, ನಮಗೆ ನೆನ್ನೆ ಅಲ್ಲಿ ಮೇಲ್ಗಡೆ ರೂಮ್ ಕೊಟ್ಟಿದ್ರು. ತುಂಬ ಜನ ಬರ್ತಾರೆ, ದಿನ 1000 to 10,000 ಜನ ಬರ್ತಾರಂತ ಇಲ್ಲಿ. ನೋಡಿ, ಮಕ್ಳುಗಳೆಲ್ಲ ಸ್ಕೂಲ್ ಮಕ್ಳುಗಳು. ನೋಡಿ ಇಲ್ಲಿ ಒಡಕುಹೊಳೆ ಶ್ರೀ ಗುರು ಕುಮಾರೇಶ್ವರ ಸುಕ್ಷೇತ್ರ ನವಿಲು ತೀರ್ಥ, ಇದು ಮಠ. ಇದು ಆ್ಯಕ್ಚುಲಿ ಈ ಪ್ಲೇಸ್ ಬಂದು ಏನು ಮಲಪ್ರಭಾ ಬ್ಯಾಕ್ ವಾಟರ್ ಏನಿದೆ, ಇದನ್ನು ನವಿಲು ತೀರ್ಥ ಅಂತ ಹೇಳುವಂಥದ್ದು. ನೋಡಿ, ಇದು ನಾವಿದ್ದಂಥ ಮಠ. ಹಾಗೆ ನೋಡಿ, ಇಲ್ಲಿ ಬೋಟಿಂಗು ಪ್ರತಿಯೊಂದು ಇದೆ. ಮಲಪ್ರಭಾ ಬ್ಯಾಕ್ ವಾಟರ್ಸು ಭಾಳ ಸಖತ್ತಾಗಿದೆ ಜಾಗ. ಇದು ತುಂಬ ಜನ ಬರ್ತಾರೆ. ನವಿಲು ತೀರ್ಥ. ನೋಡಿ, ಅಲ್ಲಿ ನಾವಿದ್ದಂಥ ಜಾಗ ಅದು ಒಳ್ಳೆ ರೆಸಾರ್ಟಲ್ಲಿ ಇದ್ದಂಗೆ. ಹಿಂದೆನೇ ಬ್ಯಾಕ್ ವಾಟರ್ಸು. ಸ್ನೇಹಿತರೆ, ಯಲ್ಲಮ್ಮನ ಗುಡ್ಡ ಸೌದತ್ತಿಗೆ ಬಂದಾಗ ನಾನು ನಿನ್ನೆ ಒಂದು ಜಾಗ ತೋರಿಸಿದೆ, ಮತ್ತು ಇವತ್ತೊಂದು ಜಾಗ ತೋರಿಸ್ತಾ ಇದ್ದೀನಿ. ಇದು ಬಂದು ನವಿಲ್ ತೀರ್ಥ ಅಂತ ಹೇಳಿ, ಮಲಪ್ರಭಾ ಬ್ಯಾಕ್ ವಾಟರು, ಬೋಟಿಂಗ್ ಇದೆ. ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿಗೆ. ಸ್ನೇಹಿತರೆ, ನಮ್ಮ 3ನೇ ದಿನದ ಪ್ರಯಾಣ ಸೌದತ್ತಿಯಲ್ಲಿರ್ತಕ್ಕಂಥ ನವಿಲು ತೀರ್ಥ. ಸೌದತ್ತಿಯಿಂದ ಹಾರ್ಡ್ಲಿ ಅಂದರೆ ನನ್ನ ಪ್ರಕಾರ ಒಂದು 5-6 ಕಿಲೋಮೀಟ್ರ್, ಇಲ್ಲ ಒಂದು 8 ಕಿಲೋಮೀಟ್ರ್ ಒಳಗಡೆನೇ ಇದೆ ಮಲಪ್ರಭಾ ಬ್ಯಾಕ್ ವಾಟ್ರು. ಭಾಳ ಸಖತ್ತಾಗಿದೆ ಜಾಗ. ಅಲ್ಲೊಂದು ಮಠ ಕೂಡ ಇದೆ. ನೀವು ಸ್ನಾನ ಮಾಡಲಿಕ್ಕೆ ಆರಾಮಾಗೆ ಬ್ಯಾಕ್ ವಾಟ್ರಲ್ಲಿ ಸ್ನಾನ ಕೂಡ ಮಾಡ್ಬೋದು. ಇಲ್ಲ ನಲ್ಲಿಗಳಿದೆ, ಇಲ್ಲ ಮಠದವ್ರನ್ನ ರಿಕ್ವೆಸ್ಟ್ ಮಾಡಿದರೆ ರೂಮುಗಳು ಕೂಡ ಕೊಡ್ತಾರೆ. ಅಂತ ಏನಿಲ್ಲ, 1-2 ರೂಮ್ ಇದೆ ಅಷ್ಟೇ. ಭಾಳ ಚೆನ್ನಾಗಿರೋಂಥ ಜಾಗ, ಭಾಳ ಪ್ರಶಾಂತವಾಗಿರುವಂಥ ಜಾಗ. ನೀವು ಸೌದತ್ತಿಗೆ ಬಂದಾಗ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಖಂಡಿತ ಈ ನವಿಲ್ ತೀರ್ಥಕ್ಕೆ ಬಂದು ಮಲಪ್ರಭಾ ನೀರಲ್ಲಿ ಒಂದಷ್ಟು ಹೊತ್ತು ಎಂಜಾಯ್ ಮಾಡಿಕೊಂಡು ಹೊರಡ್ಬೋದು. ನಾವಿವಾಗ ಟುವರ್ಡ್ಸ್ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಶಕ್ತಿಪೀಠಗಳಲ್ಲಿ 51 ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಬನ್ನಿ, ನಮ್ಮ 3ನೇ ದಿನದ ಪ್ರಯಾಣ ಶುರು ಮಾಡೋಣ. ಘಾಟ್ ಸೆಕ್ಷನ್ ಇದು. ಸ್ನೇಹಿತರೆ, ಸೌದತ್ತಿಯಿಂದ ಗೋಕಾಕ್ ಕಡೆ, ಅಂದರೆ ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನ ಏನಿದೆ, ಸೌದತ್ತಿ ಗೋಕಾಕು ಇದೇ ರೂಟ್ನಲ್ಲಿ ಹೋಗುವಂಥದ್ದು. NH 45, 48 ಆಮೇಲೆ 134 ಏನೇನೋ ತೋರಿಸುತ್ತೆ. ನ್ಯಾಷನಲ್ ಹೈವೇನೆ, ಸಿಂಗಲ್ ರೋಡು ಅಂದರೆ ತೀರಾ ಸಿಂಗಲ್ ರೋಡಲ್ಲ, ಯಾವುದು ಡಿವೈಡರ್ ಇಲ್ಲ, ಡಬಲ್ ರೋಡೇನೆ. ಹೋಗ್ಲಿಕ್ಕೆ ಒಂದು, ಬರ್ಲಿಕ್ಕೆ ಒಂದು. ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಇದಕ್ಕೆ ಡಬಲ್ ರೋಡೇ ಅಂತಾರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೋಡ್ ಏನೋ ಚೆನ್ನಾಗಿದೆ. ಮಧ್ಯದಲ್ಲಿ ಅಲ್ಲಲ್ಲಿ ಸ್ವಲ್ಪ ಏನಾದರೂ ಡ್ಯಾಮೇಜ್ ಬಿಟ್ಟರೆ ಸಿಕ್ಕಾಪಟ್ಟೆ ಹಂಪುಗಳು, ಸಿಕ್ಕಾಪಟ್ಟೆ. ಒಂದು ಊರು ಸಿಕ್ಕಲಿ, ಒಂದು ಟರ್ನಿಂಗ್ ಸಿಕ್ಕಲಿ, ಹಂಪು. ನೋಡಿ, ಆಗಲೇ ಬಂತು ನೋಡಿ, ಇಷ್ಟಕ್ಕೊಂದು ಈ ಟರ್ನಿಂಗಿಗೊಂದು ಹಂಪ್ ಕೊಟ್ಟವನು, ಯಾವುದೇ ಥರ ಮೆನ್ಷನ್ ಇಲ್ಲ ಅಷ್ಟೇ. ಇನ್ನು ಗೋಕಾಕ್ ಒಂದು ನನ್ನ ಪ್ರಕಾರ ಒಂದು 15 ಕಿಲೋಮೀಟ್ರ್ ಇದೆ. ಸ್ನೇಹಿತರೆ, ಈಗ ಗೋಕಾಕಲ್ಲಿ ಪಾಸ್ ಆಗ್ತಾ ಇದ್ದೀವಿ. ಗೋಕಾಕಲ್ಲಿ ನೆಕ್ಸ್ಟ್ ರೈನಿ ಸೀಸನಲ್ಲಿ ಬರಬೇಕು. ತುಂಬ ಸಾರಿ ಅಂದ್ಕೊಳ್ತೀನಿ ಮಳೆಗಾಲದಲ್ಲಿ ಬರಬೇಕು ಇಲ್ಲಿ ಗೋಕಾಕ್ಗೆ ಅಂತ. ಯಾಕಂತ ಹೇಳಿದ್ರೆ ಗೋಕಾಕ್ ಫಾಲ್ಸ್ ಇದೆ. ಗೋಕಾಕ್ ಫಾಲ್ಸ್ ಏನಿದೆ, ನಿಮಗೆ ಸೇಮ್ ನೋಡಿದ್ರೆ ಅಮೇರಿಕಾದಲ್ಲಿರ್ತಕ್ಕಂಥ ನಯಾಗ್ರಾ ಥರನೇ ಕಾಣಿಸೋದು. ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಬರಬೇಕು, ರೈನಿ ಸೀಸನ್ ಪೀಕ್ ಟೈಮಲ್ಲಿ. ಅದ್ರ ಮಜಾನೇ ಬೇರೆ ಇರತ್ತೆ. ಈಗ ನಾವು ಪಾಸ್ ಆಗ್ತಾ ಇರುವಂಥದ್ದು ಅರೇಬಾವಿ ಅಂತ ಹೇಳಿ. ಇಲ್ಲಿ ನಿಮ್ಗೊಂದು ಹಳೇ ಬಿಲ್ಡಿಂಗ್ ಇದೆ, ನೋಡ್ಬೋದು. ಎಷ್ಟು ವರ್ಷ ಹಳೇದು. ಅವತ್ತೇ ಈ ಡ್ಯೂಪ್ಲೆಕ್ಸ್, ಟ್ರಿಪ್ಲೆಕ್ಸ್ ಎಲ್ಲ ಮಾಡಿ ಹಾಕ್ಬಿಟ್ಟಿದ್ದಾರೆ. ಸಖತ್ತಾಗಿದೆ ಈ ಮನೆ. ಇನ್ನು ವಾಸ ಇರೋಂಗಿದ್ದಾರೆ ಈ ಮನೆಯಲ್ಲಿ. ಇದಾರಲ್ಲ.